ಮಕ್ಕಳೇ, ಈಗ ನಾವು ಪಾಠನ ಕಂಟಿನ್ಯೂ ಮಾಡೋಣ. ಯಾವ ಪಾಠ? ಚಿರಾಪುಂಜಿ ಸೆ ಆಯಾ ಹೂಂ. ಈ ಪಾಠವನ್ನು ಕಂಟಿನ್ಯೂ ಮಾಡೋಣ. ಫಸ್ಟ್ ಪಾರ್ಟ್ ಆಯಿತು, ಈಗ ಸೆಕೆಂಡ್ ಪಾರ್ಟ್. ಕುಚ್ ಆಗೆ ಬಡ್ಕರ್ ಸಂಗಮಾ ನೆ ಜೀಪ್ ರುಕ್ವಾ ದಿ. ಕುಚ್ ಮೀನ್ಸ್ ಸ್ವಲ್ಪ, ಆಗೆ ಬಡ್ಕರ್ ಅಂದರೆ ಸ್ವಲ್ಪ ಮುಂದೆ ಬಂದು, ಆಗೆ ಅಂದರೆ ಮುಂದೆ, ಬಡ್ಕರ್ ಅಂದರೆ ಬಂದು, ಕುಚ್ ಆಗೆ ಬಡ್ಕರ್ ದೇ ಕೇಮ್ ಸಮ್ ಫಾರ್ವರ್ಡ್. ಸಂಗಮಾನೆ ಜೀಪ್ ರುಕ್ವಾದಿ. ಸಂಗಮ ಇವರು ಜೀಪನ್ನು ರುಕ್ವಾದಿ ಅಂದರೆ ನಿಲ್ಲಿಸಿದರು. ಹಿ ಆಸ್ಕ್ಡ್ ದೆಮ್ ಟು ಸ್ಟಾಪ್. ಹಮ್ ಸಭಿ ನೀಚೆ ಉತರ್ ಗಯೆ. ಹಮ್ ಸಭಿ ಇವರೆಲ್ಲ ಯಾರು? ಲೇಖಕರು ಮತ್ತು ಸಂಗಮ ಅವರ ಫ್ರೆಂಡ್ಸ್ ಎಲ್ಲರೂ ಸಭಿ ನೀಚೆ ಉತರ್ ಗಯೆ ಕೆಳಗೆ ಇಳಿದರು. ದೇ ಗಾಟ್ ಡೌನ್. ಸಾಮ್ನೆ ದಿಖಾಯಿ ಪಡ್ ರಹಾ ಹೇ. ಸಾಮ್ನೆ ಮುಂದೆ, ದಿಖಾಯಿ ಪಡ್ ರಹಾ ಹೇ. ದಿಖಾಯಿ ಪಡ್ನ ಅಂದರೆ ಕಾಣಿಸಿಕೊಳ್ಳುವುದು. ಮುಂದೆ ಕಾಣಿಸ್ತಾ ಇತ್ತು ಏನು? ನೊಹಶಂಗಥಿಯಾಂಗ್ ಪ್ರಪಾತ್. ನೊಹಶಂಗಥಿಯಾಂಗ್ ಅನ್ನುವ ಪ್ರಪಾತ್. ಪ್ರಪಾತ್ ಅಂದರೆ ಏನು ಹೇಳ್ತಾ ಇದಕ್ಕೆ? ವಾಟರ್ ಫಾಲ್ಸ್, ಪ್ರಪಾತ, ಜಲಪ್ರಪಾತ. ಜೋ ಮಾನ್ಸ್ಮಾಯಿ ಪ್ರಪಾತ್ ಕೆ ನಾಮ್ ಸೆ ಲೋಕಪ್ರಿಯ ಹೇ. ನೊಹಶಂಗಥಿಯಾಂಗ್ ಅನ್ನುವ ಜಲಪ್ರಪಾತ, ವಾಟರ್ ಫಾಲ್ಸ್, ಮಾನ್ಸ್ಮಾಯಿ ಪ್ರಪಾತ್ ಅನ್ನುವ ನಾಮ್ ಸೆ ಹೆಸರಿನಲ್ಲಿ ಲೋಕಪ್ರಿಯ ಹೇ ಪ್ರಸಿದ್ಧವಾಗಿದೆ. ಊಂಚೆ ಪಹಾಡ್. ಊಂಚೆ ಅಂದ್ರೇನು? ಎತ್ತರ, ಹೈಟ್. ಊಂಚೆ ಪಹಾಡ್ ಅಂದರೆ ಬೆಟ್ಟ, ಮೌಂಟೈನ್. ಊಂಚೆ ಪಹಾಡ್ ಸೆ ಸೈಕಡೋ ಫುಟ್. ಸೈಕಡೋ ಅಂದರೆ ನೂರಾರು, ಹಂಡ್ರೆಡ್ಸ್, ಸೋ ಮೆನಿ ಹಂಡ್ರೆಡ್ಸ್. ಸೈಕಡೋ ಫುಟ್ ನೂರಾರು ಫುಟ್. ನೀಚೆ ಕೆಳಗೆ, ಪಾನಿ ನೀರು, ಲಗಾತಾರ್ ಅಂದರೆ ಒಂದೇ ಸಮನೆ, ಕಂಟಿನ್ಯೂಯಸ್, ಒಂದೇ ಸಮನೆ. ಬೇರೋಕ್ಟೋಕ್ ಅಂದರೆ ವಿತೌಟ್ ಎನಿ ಆಬ್ಸ್ಟಕಲ್, ಯಾವುದೇ ಅಡೆತಡೆ ಇಲ್ಲದೆ. ರೋಕ್ಟೋಕ್ ಅಂದರೆ ಅಡೆತಡೆ. ಬೇರೋಕ್ಟೋಕ್ ಅಂದರೆ ಯಾವುದೇ ಅಡೆತಡೆ ಇಲ್ಲದೆ. ಬೇರೋಕ್ಟೋಕ್ ವಿತೌಟ್ ಎನಿ ಆಬ್ಸ್ಟಕಲ್. ಗಿರ್ ರಹಾ ಹೇ ಬೀಳ್ತಾ ಇದೆ, ಮೇಲಿಂದ ಬೀಳ್ತಾ ಇದೆ, ಯಾವುದೇ ಅಡಚಣೆ ಇಲ್ಲದೆ ಬೀಳ್ತಾ ಇದೆ. ಓ ದೇಖಿಯೇ ಅಲ್ಲಿ ನೋಡಿ, ಸಾಮ್ನೆ ಕಾ ಬಾಂಗ್ಲಾದೇಶ್. ಅಲ್ಲಿ ನೋಡಿ ಮುಂದೆ ಬಾಂಗ್ಲಾದೇಶ್ ಕಾಣಿಸ್ತಾ ಇದೆ. ಅಂದರೆ ಇವರು ಎತ್ತರವಾದ ಪ್ರದೇಶದಲ್ಲಿ ನಿಂತಿದ್ದಾರೆ. ಸಂಗಮಾನೆ ಸಾಥಿಯೋ ಮೇ ಸೆ ಏಕ್ ಕಹತಾ ಹೇ. ಸಂಗಮಕ್ಕೆ ಸಾಥಿಯೋ ಮೇ ಸೆ, ಸಂಗಮ ಅವರ ಸಾಥಿ ಅಂದ್ರೇನು? ಫ್ರೆಂಡ್ಸ್, ಅವರ ಗೆಳೆಯರಲ್ಲಿ ಒಬ್ಬ ಫ್ರೆಂಡ್ ಹೇಳ್ತಾರೆ. ಅಭಿ ಜಬ್ ಜೀಪ್ ಸೆ ಉತರೆ ಥೇ. ಅಭಿ ಅಂದರೆ ಈಗ ತಾನೇ, ಜಸ್ಟ್ ನಾವು. ಅಭಿ ಈಗ ತಾನೇ. ಜಬ್ ಜೀಪ್ ಸೆ ಉತರೆ ಥೇ ಜೀಪಿನಿಂದ ಇಳಿದ್ವಲ್ಲ. ಹಲ್ಕಿ ಧೂಪ್ ಥೀ. ನಾವು ಜೀಪಿಂದ ಈಗ ತಾನೇ ಇಳಿದ್ವಲ್ಲ, ಆಗ ಹೇಗಿತ್ತು ವಾತಾವರಣ? ಹಲ್ಕಿ ಅಂದರೆ ತಿಳಿಯಾದ, ಧೂಪ್ ಅಂದರೆ ಬಿಸಿಲು, ತಿಳಿಯಾದ ಬಿಸಿಲು ಇತ್ತು. ಅವ್ರ ಅಭಿ ಈಗ ತಾನೇ, ಅಭಿ ಈ ಕ್ಷಣ, ಅಭಿ ಕ್ಷಣ್ ಭರ್ ಬಾದ್ ಹಿ. ಈಗ ತಾನೇ ಒಂದು ಕ್ಷಣ ನಂತರ, ಬಾದಲ್ ಘಿರೆ. ಈಗ ನಾವು ಜೀಪಿಂದ ಇಳಿದಾಗ ಹೇಗಿತ್ತು? ತಿಳಿಯಾಗಿ ಬಿಸಿಲಿತ್ತು. ಅದೇ ಕ್ಷಣ ಈಗೇನಾಯಿತು? ಮತ್ತೆ ಒಂದು ಕ್ಷಣದಲ್ಲೇ ಬಾದಲ್ ಘಿರ್ ಗಯೆ. ಬಾದಲ್ ಅಂದರೆ ಏನು ಹೇಳಿದ್ದೆ? ಮೋಡಗಳು, ಕ್ಲೌಡ್ಸ್. ಘಿರೆ ಅಂದರೆ ಮೋಡಗಳು ಬಂದು ಕವಿಯಿತು. ಘಿರೆ ಅಂದರೆ ಮೋಡಗಳು ಕವಿಯಿತು. ಅವ್ರ ಹಲ್ಕಿ ಅಂದರೆ ತಿಳಿಯಾಗಿ, ಲೈಟ್. ವರ್ಷಾ ಹೋನೆ ಲಗಿ. ವರ್ಷ ಅಂದ್ರೇನು? ಮಳೆ, ರೈನ್. ವರ್ಷಾ ಹೋನೆ ಮಳೆಯಾಗ ತೊಡಗಿತು. ಮೈ ಸಂಗಮಕ್ಕೆ ಆಗೆ ಅಪನಾ ಪುರಾಣ ಸವಾಲ್ ದೊಹರಾತಾ ಹೂಂ. ಈಗ ಲೇಖಕರು ಏನು ಮಾಡ್ತಾರೆ? ಸಂಗಮಕ್ಕೆ ಆಗೆ, ಸಂಗಮ ಮುಂದೆ, ಅಪನ ತನ್ನ, ಪುರಾಣ ಅಂದರೆ ಹಳೆಯ, ಸವಾಲ್ ದೊಹರಾತಾ ಹೂಂ. ದೊಹರಾನ ಅಂದರೆ ಮತ್ತೆ ಮತ್ತೆ ಕೇಳುವುದು, ರಿಪಿಟೇಷನ್, ರಿಪೀಟ್ ಮಾಡುವುದು. ದೊಹರಾತಾ ಹೂಂ. ಲೇಖಕರು ಮತ್ತೆ ಸಂಗಮ ಜೊತೆಯಲ್ಲಿ ಅದೇ ಪ್ರಶ್ನೆಯನ್ನು ರಿಪೀಟ್ ಮಾಡ್ತಾರೆ. ಕ್ಯಾ ಸಾಲ್ ಭರ್ ಯಹಾ ವರ್ಷಾ ಹೋತಿ ರಹತಿ ಹೈ. ಕ್ಯಾ ಏನು? ಸಾಲ್ ಭರ್ ಮೀನ್ಸ್ ಹೋಲ್ ಇಯರ್, ಇಡೀ ವರ್ಷ. ಯಹಾ ಇಲ್ಲಿ, ವರ್ಷ ಮಳೆ, ಹೋತಿ ರಹತಿ ಹೇ ಮಳೆ ಆಗ್ತಾನೇ ಇರುತ್ತಾ, ಮಳೆ ಸುರಿತಾನೇ ಇರುತ್ತಾ. ಸಂಗಮ ಹಸ್ತೆ ಹುವೆ ಕಹತೆ ಹೇ. ಸಂಗಮಾಗ ಹಸ್ತೆ ಹುವೆ ಮುಗುಳ್ನಗುತ್ತಾ,
बाय स्माइलिंग और कहते हैं पंत साहब ये चिरापुंजी है. पंत साहब, पंत सार ಇದು ಚಿರಾಪುಂಜಿ. ಹಾಂ, ಖಯಾಲ್ ಆಯಾ. ಖಯಾಲ್ ಅಂದರೆ ನೆನಪು, ರಿಮೆಂಬರ್. ಹಾಂ, ಖಯಾಲ್ ಆಯಾ, ಹಾಂ ನೆನಪಿಗೆ ಬಂತು. ಏ ಚಿರಾಪುಂಜಿ ಹೇ, ಹೌದಲ್ವಾ ಇದು ಚಿರಾಪುಂಜಿ. ಸಮುದ್ರ ಕಿ ಸತಹ್ ಸೆ, ಸಮುದ್ರದ ಸತಹ್ ಮೀನ್ಸ್ ಮಟ್ಟ, ಲೆವೆಲ್. ಸಮುದ್ರ ಕಿ ಸತಹ್ ಸೆ, ಸಮುದ್ರ ಮಟ್ಟದಿಂದ ಕೊಯ್ 1300 ಮೀಟರ್ ಊಪರ್, ಸಮುದ್ರದ ಮಟ್ಟಕ್ಕಿಂತ 1300 ಅಂದರೆ ಎಷ್ಟು, 1300 ಮೀಟರ್ ಊಪರ್ ಎತ್ತರದಲ್ಲಿ, ಜೋ ವಿಶ್ವ ಮೇ ಸಬ್ಸೆ ಅಧಿಕ್ ವರ್ಷಾ ವಾಲೆ, ವಿಶ್ವ ಮೇ ಇಡೀ ಪ್ರಪಂಚದಲ್ಲೇ, ಇನ್ ದ ಹೋಲ್ ವರ್ಲ್ಡ್, ಅಧಿಕ್ ವರ್ಷಾ ವಾಲೆ ಮೋಸ್ಟ್ ರೈನಿಂಗ್ ಪ್ಲೇಸ್ ಅಂದರೆ ಹೆಚ್ಚು ಮಳೆಯಾಗುವಂತಹ ಸ್ಥಾನ ಕೆ ಲಿಯೆ ಪ್ರಸಿದ್ಧ है, ಇದು ಪ್ರಸಿದ್ಧಿಯಾಗಿದೆ. हम लोग कभी कल चल चल करते प्रपात को निहार रहे हैं. ನಾವು ಕಭಿ ಒಂದೊಂದು ಸರಿ ಇಲ್ಲಿ ಕಲರವ ಮಾಡುತ್ತಾ ಹರಿಯುತ್ತಿರುವ ಪ್ರಪಾತ್, ಜಲಪ್ರಪಾತ, ವಾಟರ್ಫಾಲ್ನ ನಿಹಾರ್ ರಹಿ ಹೇ. ನಿಹಾರ್ ನಾವು ಅಂದರೆ ನೋಡುವುದು, ಗಮನಿಸುವುದು. ಕಭಿ ಪಾನಿ ಸೆ ಘಿರೆ, ಒಂದೊಂದು ಸರಿ ನೀರಿನಿಂದ ಘಿರೆ ತುಂಬಿದ ಬಾಂಗ್ಲಾದೇಶಕ್ಕೆ ಭೂಭಾಗಕ್ಕೋ, ಒಂದೊಂದು ಸರಿ ಏನು ಮಾಡ್ತಾರೆ ಇವ್ರು, ಏನು ನೋಡ್ತಿದ್ದಾರೆ, ಮೇಲಿಂದ ಹರಿಯುವ ಜಲಪ್ರಪಾತನ ನೋಡ್ತಾ ಇದ್ದಾರೆ. ಒಂದೊಂದು ಸರಿ ನೀರಿನಿಂದ ಘಿರೆ ಸುತ್ತುವರಿದ ಬಾಂಗ್ಲಾದೇಶ್ಗೆ ಭೂಭಾಗಕ್ಕೋ, ಬಾಂಗ್ಲಾದೇಶದ ಭೂಭಾಗವನ್ನು ನೋಡ್ತಾರೆ. ಭೂಭಾಗ ಮೀನ್ಸ್ ಲ್ಯಾಂಡ್. ಈಗ ಮುಂದೆ ನೋಡೋಣ ಇಲ್ಲಿ ಏನಾಗಿತ್ತು ನೋಡ್ತಾರೆ. ವರ್ಷ ಫಿರ್ ಬಂದ್ ಹೋಗಯಿ, ಮತ್ತೆ ಮಳೆ ಬಂದ್ ಹೋಗಿ ನಿಂತೋಯ್ತು. ಧೂಪ್ ಫಿರ್ ಖಿಲ್ ಆಯಿ ಹೇ, ಮಳೆ ನಿಲ್ತು, ಈಗ ಧೂಪ್. ಧೂಪ್ ಅಂದ್ರೆ ಏನು ಹೇಳಿದೆ, ಬಿಸಿಲು. ಬಿಸಿಲು ಮತ್ತೆ ಖಿಲ್ ಆಯಿ ಹೇ, ಬಿಸಿಲು. ಖಿಲ್ ಅಂದರೆ ಅರಳುವುದು, ಬಿಸಿಲು ಅರಳಿ ಬಂತು. ಇಸಿ ತರಹ, ಇದೇ ರೀತಿ, ವರ್ಷ, ಧೂಪ್, ಕೊಹರೆ ಕಿ ಲುಕಾ ಚುಪಿ ಕಾ ಖೇಲ್ ಚಲ್ತಾ ರಹತಾ ಹೇ ಯಹಾ. ಇಸಿ ತರಹ, ಇದೇ ರೀತಿ, ಒಂದ್ಸರಿ ವರ್ಷ, ಒಂದ್ಸರಿ ಮಳೆ, ಒಂದ್ಸರಿ ಧೂಪ್. ಧೂಪ್ ಅಂದರೆ ಏನು, ಬಿಸಿಲು. ಮತ್ತು ಕೊಹರೆ, ಕೊಹರೆ ಅಂದರೆ ಏನು ಹೇಳಿದ್ದೆ, ಹಿಮ, ಮಂಜು, ಮಿಸ್ಟ್. ಹೀಗೆ ಮಳೆ ನಿಂತು ಅಂತ ಅಂದರೆ ಬಿಸಿಲು ಬರುತ್ತೆ, ಬಿಸಿಲು ನಿಂತಾದರೆ ಮತ್ತೆ ಈಗ ಮಂಜು ಬರುತ್ತೆ, ಮಂಜು ಹೋಗಿ ಮತ್ತೆ ಇಲ್ಲಿ ಏನಾಗುತ್ತೆ, ಬಿಸಿಲು ಬರುತ್ತೆ, ಮಳೆ ಬರುತ್ತೆ. ಹೀಗೆ ಲುಕಾ ಚುಪಿ, ಲುಕಾ ಚುಪಿ ಅಂದರೆ ಕಣ್ಣಾ ಮುಚ್ಚಾಲೆ, ಈ ಮೂರುಗಳು ಕಣ್ಣಾ ಮುಚ್ಚಾಲೆಯ ಆಟ ಚಲ್ತಾ ರಹತಾ ಹೇ ಯಹಾ, ನಡೀತಾನೆ ಇರುತ್ತೆ ಇಲ್ಲಿ. ಎಲ್ಲಿ, ಚಿರಾಪುಂಜಿಯಲ್ಲಿ. ಹಮ್ ಲೋಗ್ ಅಬ್ ಜೀಪ್ ಮೇ ಬೈಠ್ಕರ್ ಲೌಟ್ ರಹೇ ಹೇ. ಈಗ ಲೇಖಕರು ಸಂಗಮ ಅವ್ರ ಫ್ರೆಂಡ್ಸ್ ಜೀಪಲ್ಲಿ ಕೂತ್ಕೊಂಡು ಲೌಟ್ ರಹೇ ಹೇ, ಈಗ ಹಿಂದಿರುಗ್ತಾ ಇದ್ದಾರೆ. ಸಂಗಮ ರಾಸ್ತೆ ಮೇ खासी जयंतिया और गारो पहाड़ियों के लोगों के बारे में बताने लगते हैं. ಹಿಂದಿರುಗಬೇಕಾದ್ರೆ ಸಂಗಮ ಇವರಿಗೆ ರಾಸ್ತೆಯಲ್ಲಿ ಖಾಸಿ ಜನರ ಬಗ್ಗೆ, ಜಯಂತಿಯ और गारो पहाड़ियों के लोगों के बारे में, ಖಾಸಿ, ಜಯಂತಿಯ और गारो ಈ ಬೆಟ್ಟಗಳ, ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಈ ಚಿರಾಪುಂಜಿ ಅಂದರೆ ಮೇಘಾಲಯ 3 ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದೆ ಅಂತ. ಈ 3 ಗಾರೋ ಪಹಾಡಿಯೋನ್ಸೆ, ಪಹಾಡಿ ಅಂದ್ರೇನು, ಬೆಟ್ಟಗಳ, ಲೋಗೋಂಕೆ ಬಾರೆಮೆ, ಬೆಟ್ಟದ ಮೇಲೆ ವಾಸಿಸುವ ಜನರ ಬಗ್ಗೆ, ಬಾರೆಮೆ ಅಂದರೆ ಅಬೌಟ್, ಬಗ್ಗೆ, ಬತಾನೆ ಲಗ್ತೆ ಹೇ ಇವ್ರಿಗೆ ತಿಳಿಸ್ತಾ ಹೋಗ್ತಾ ಇರ್ತಾರೆ. वे कहते हैं खासियों को यहाँ सम्मान की दृष्टि से देखा जाता है. ಖಾಸಿ ಜನಾಂಗದವರಿಗೆ ಇಲ್ಲಿ ಬಹಳ ಸನ್ಮಾನದ ದೃಷ್ಟಿಯಿಂದ देखा जाता है ನೋಡಲಾಗುತ್ತೆ. करीब 6 लाख गारो लोग, करीब मीन्स ಸುಮಾರು, ಅಪ್ರಾಕ್ಸಿಮೇಟ್ಲಿ, ನಿಯರ್ಲಿ, ಸುಮಾರು 6 लाख 6 ಲಕ್ಷ ಗಾರೋ ಲೋಗೋಂ ಕಿ ಮಾತೃಭೂಮಿ ಹೇ, ಸುಮಾರು 6 ಲಕ್ಷ ಗಾರೋ ಜನಾಂಗದವರಿಗೆ ಇದು ಮಾತೃಭೂಮಿಯಾಗಿದೆ. ಗಾರೋ ಪರ್ವತಮಾಲಾಯೇ, ಯಾವುದು, ಗಾರೋ ಪರ್ವತಮಾಲಾಯೇ, 6 ಲಕ್ಷ ಈ ಗಾರೋ ಜನರಿಗೆ ಇದು ಮಾತೃಭೂಮಿಯಾಗಿದೆ. ಗಾರೋ ಪರ್ವತ, ಮಾಲಾ ಅಂದರೆ ಪರ್ವತಗಳ ಸಾಲು.
ಯೇ ಮಾನಾ ಜಾತಾ ಹೇ, ಹೀಗಂತ ನಂಬುತ್ತಾರೆ. ಮಾನಾ ಜಾನ ಅಂದರೆ ದೆ ಬಿಲೀವ್, ಅವರು ಮಾನಾ ಜಾತಾ ಹೇ, ಅವ್ರು ನಂಬ್ತಾರೆ ಕಿ ಗಾರೋ ಸಮೂಹ ಬಾಡೋ ಜಾತಿ ಕಾ ಅಂಗ ಹೇ. ಅಲ್ಲಿ ಏನು ನಂಬ್ತಾರೆ ಅಂತಂದರೆ ಈ ಗಾರೋ ಸಮೂಹದವರು ಬೋಡೋ ಅನ್ನುವ ಜಾತಿಯ ಒಂದು ಅಂಗ ಅಂತ ತಿಳ್ಕೊಂಡಿದ್ದಾರೆ. ನೋಂಗ್ರೆಸ್ ಖಾಸಿಯೋಂ ಕಾ ಪ್ರಮುಖ ನೃತ್ಯ ಹೇ. ನೋಂಗ್ರೆಸ್ ಅನ್ನುವುದು ಒಂದು ಡ್ಯಾನ್ಸಿನ ಹೆಸರು. ಈ ಖಾಸಿ ಜನರ ಬಹಳ ಮುಖ್ಯವಾದ ನೃತ್ಯ, ಡ್ಯಾನ್ಸ್. ಜಯಂತಿಯಾ ಪಹಾಡಿಯೋಂ ಕೆ ಉತ್ಸವ ಕಾ, ಜಯಂತಿಯಾ ಅನ್ನುವ ಪಹಾಡಿ ಬೆಟ್ಟಗಳ ಉತ್ಸವ ಕಾ ನಾಮ್ ಹೇ ಬೆಹಡನ್ ಖಲಾಮ್ ಅಂತ. ಇನ್ನು ಜಯಂತಿಯಾ ಬೆಟ್ಟದ ಅಲ್ಲಿ ವಾಸ ಮಾಡುವ ಜನರು ಒಂದು ಡ್ಯಾನ್ಸ್ ಮಾಡ್ತಾರೆ, ಅದರ ಹೆಸರು ಬೆಹಡನ್ ಖಲಾಮ್ ಅಂತ. ಆಗೆ ಚಲ್ಕರ್, ಮುಂದೆ ಏಕ್ ಸ್ಥಾನ್ ಪರ್ ಜೀಪ್ ರುಕ್ತಿ ಹೇ, ಮುಂದೆ ಒಂದು ಸ್ಥಾನದಲ್ಲಿ ಜೀಪ್ ರುಕ್ತಿ ಹೇ ನಿಲ್ಲುತ್ತೆ. ಹಮ್ ಉತರ್ತೆ ಹೇ, ಇವರೆಲ್ಲ ಜೀಪಿನಿಂದ ಇಳಿತಾರೆ. ಬಗಲ್ ಮೇ ಅಂದರೆ ಪಕ್ಕದಲ್ಲಿ, ಏಕ್ ಗೋಲಾಕಾರ್ ವಿಶಾಲ್ ಪತ್ಥರ್ ಹೇ, ಇವ್ರು ಇಳಿದ್ರಲ್ಲ ಆ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಗೋಲಾಕಾರ ಅಂದರೆ ರೌಂಡ್ ಆಗಿ ದುಂಡಗಿರುವ ಒಂದು ವಿಶಾಲವಾದ ದೊಡ್ಡ ಪತ್ಥರ್ ಹೇ. ಪತ್ಥರ್ ಅಂದರೆ ಕಲ್ಲು, ಸ್ಟೋನ್. ಸಂಗಮ ಬತಾತೆ ಹೇ, ಸಂಗಮ ತಿಳಿಸ್ತಾರೆ. ಪ್ರಾಕೃತಿಕ್ ಶಿವಲಿಂಗ ಹೇ, ಇದು ಪ್ರಾಕೃತಿಕ್ ನ್ಯಾಚುರಲ್ ಅಂತ, ಪ್ರಾಕೃತಿಕ್ ಶಿವಲಿಂಗ ಹೇ. ಸಚ್ಮುಚ್ ನಿಜವಾಗಲೂ ಪ್ರಕೃತಿ ಕಾ ಆಶ್ಚರ್ಯ ಹೇ, ಸಚ್ಮುಚ್ ರಿಯಲಿ ನಿಜವಾಗಲೂ ಇದು ಪ್ರಕೃತಿಯ ಒಂದು ಆಶ್ಚರ್ಯ. ಔರ್ ಆಶ್ಚರ್ಯ ತೋ ಮಾನ್ಸ್ಮಾಯಿ ಗಾಂವ್ ಕಿ ಗುಫಾವೋ ಮೇ ಭಿ ಹೇ, ಇನ್ನೂ ಆಶ್ಚರ್ಯ ಅಂದರೆ ಮಾನ್ಸ್ಮಾಯಿ ಗಾಂವ್ ಕಿ, ಮಾನ್ಸ್ಮಾಯಿ ಊರಿನ ಗುಫಾಯಿ ಅಂದರೆ ಗವಿಗಳು, ಕೇವ್ಸ್, ಅಲ್ಲೂ ಆಶ್ಚರ್ಯ ಆಗುತ್ತೆ. ಹಮಾರಿ ಜೀಪ್ ಇನ್ ಗುಫಾವೋ ಕೆ ಪಾಸ್ ರುಕ್ತಿ ಹೇ, ಇವರ ಜೀಪ್ ಈ ಗುಹೆಗಳ, ಯಾವ ಗುಹೆಗಳು, ಮಾನ್ಸ್ಮಾಯಿ ಗುಹೆಗಳ ಹತ್ತಿರ ನಿಲ್ಲತ್ತೆ. ಪಾಸ್ ರುಕ್ತಿ ಹತ್ತಿರ ನಿಲ್ಲುತ್ತೆ. ಗುಫಾಯೇ ಇತಿನಿ ಅಂಧೇರಿ ಹೇ, ಆ ಗವಿಗಳು ಇಷ್ಟು ಅಂಧೇರಿ ಅಂದರೆ ಕತ್ತಲು, ಡಾರ್ಕ್. ಆ ಗವಿಗಳು ಎಷ್ಟು ಕತ್ತಲಾಗಿತ್ತು ಅಂತಂದರೆ ಕಿ ಮಶಾಲ್ ಟಾರ್ಚ್ ಲಗಾಯೇ ಬಿನಾ ಉನ್ಮೇ ಪ್ರವೇಶ್ ನಹಿ ಕರ್ ಸಕ್ತೆ, ಆ ಗುಹೆಯ ಒಳಗೆ ಹೋಗಬೇಕಾದ್ರೆ ಮಶಾಲ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಪಂಜು ಅಥವಾ ಟಾರ್ಚ್, ಜಲಾಯೇ ಬಿನಾ, ಪಂಜು ಅಥವಾ ಟಾರ್ಚನ್ನು ಹತ್ತಿಸದೆ, ಬಿನಾ ಅಂದರೆ ವಿತೌಟ್ ಇಲ್ಲದೆ, ಉನ್ಮೆ ಅವುಗಳಲ್ಲಿ ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ, ಅಷ್ಟೊಂದು ಕತ್ತಲು. ಸಂಗಮ ಏಕ್ ಸಾಥಿ ಕಹತಾ ಹೇ, ಸಂಗಮ ಒಬ್ಬ ಸಾಥಿ ಹೇಳ್ತಾನೆ, ಒಳಗೆ ಟಾರ್ಚ್ ಇಲ್ಲದೆ ನಮ್ಗೊಳಗೆ ಹೋಗೋಕ್ಕಾಗಲ್ಲ ಅಂತ. ಹಮ್ನೆ ಮಶಾಲೆ ಜಲಾಲಿ ಹೇ, ಇವರು ಏನು ಮಾಡ್ತಾರೆ, ಮಶಾಲ್ ಅಂದರೆ ಪಂಜುಗಳನ್ನು ಹಚ್ಕೊಳ್ತಾರೆ. और हम गुफाओं के अंदर आगे बढ़ रहे हैं, ಗವಿಯ ಒಳಗೆ ಮುಂದೆ ನಡೀತಾರೆ. ಅಗಲ್ ಬಗಲ್ ಅಂದರೆ ಅಕ್ಕ ಪಕ್ಕ, ಊಪರ್ ನೀಚೆ ಮೇಲೆ ಕೆಳಗೆ ಎಲ್ಲ ಕಡೆ ಪತ್ಥರ್ ಕಲ್ಲು. साथियों से ये गुफाएं इसी तरह हैं, ಸದಿಯೋं से ಅಂದರೆ ಶತಮಾನಗಳಿಂದ, ಸೆಂಚುರೀಸ್, ಸದಿಯೋಂ ಸೇ ಶತಮಾನಗಳಿಂದ ಈ ಗವಿಗಳು ಇಸಿ ತರಹ ಇದೇ ರೀತಿ ಇವೆ. ಅವ್ರು ಬಹುತ್ ದೂರ್ ತಕ್, ಮತ್ತು ಬಹಳ ದೂರದ ತನಕ ಚಲಿ ಗೈ ಹೇ, ಗುಫೆಗಳು ಬಹಳ ದೊಡ್ಡದವು, ತುಂಬ ದೂರದ ತನಕ ಈ ಗವಿಗಳು ಇವೆ. ಹಮ್ ಲೋಗ್ ಕುಚ್ ದೂರ್ ಜಾಕರ್ ಅಂದರೆ ಕೊನೆ ಮುಟ್ಟಕ್ಕಾಗಲಿಲ್ಲ, ಸಾಕಾಯಿತು. ಇವ್ರು ಏನು ಮಾಡ್ತಾರೆ, ಲೇಖಕರು ಮತ್ತು ಇವರ ಫ್ರೆಂಡ್ಸ್ ಕುಚ್ ದೂರ್ ಜಾಕರ್ ಸ್ವಲ್ಪ ದೂರ ಹೋಗಿ ಲೌಟ್ ಪಡ್ತೆ ಹೇ ವಾಪಸ್ ಆಗ್ತಾರೆ, ದೆ ರಿಟರ್ನ್ ಬ್ಯಾಕ್. ಜೈಸೆ ಆಶ್ಚರ್ಯ ಲೋಕ ಸೇ ಲೌಟ್ ರಹಿ ಹೇ, ಅವ್ರು ಹೇಗೆ ವಾಪಸ್ ಬರ್ತಾರೆ ಅಂದರೆ ಒಳ್ಳೆ ಆಶ್ಚರ್ಯ ಲೋಕದಿಂದ ವಾಪಸ್ ಬರೋ ಥರ ಹಿಂದಿರುಗ್ತಾರೆ. ಧನ್ಯವಾದ.